ಬೆಂಗಳೂರು ಸೆಂಟ್ರಲ್ ಜೈಲಿನಲ್ಲಿ ಕೇಳೋರೇ ಇಲ್ಲ ಎನ್ನುವಂತಾಗಿದೆ. ಕೈದಿಗಳಿಂದ ಆಂಡ್ರಾಯ್ಡ್ ಮೊಬೈಲ್ ಬಳಕೆ ಮಾಡಲಾಗ್ತಾ ಇದೆ. ಈ ಬೆಂಗಳೂರಿನಲ್ಲಿ ಸೆಂಟ್ರಲ್ ಜೈಲ್ನ ವಿಡಿಯೋಗಳು ಆಗಾಗ ವೈರಲ್ ಆಗ್ತಾನೆ ಇರುತ್ತೆ. ಅಲ್ಲಿನ ವಿಐಪಿ ಟ್ರೀಟ್ಮೆಂಟ್ ಕೈದಿಗಳ ಬಗ್ಗೆ ವಿಡಿಯೋಗಳು ವೈರಲ್ ಆಗ್ತಿದೆ. ಈಗ ಮತ್ತೆ ಒಂದು ವಿಡಿಯೋ ವೈರಲ್ ಆಗಿದೆ. ಮೊಬೈಲ್ ಬಳಕೆಯ ವಿಡಿಯೋ. IPL ಮ್ಯಾಚ್ ಬಗ್ಗೆ ಕೈದಿಗಳು ಮಾತನಾಡಿದ್ದಾರೆ ಈ ಒಂದು ವಿಡಿಯೋದಲ್ಲಿ. ಜೈಲಿನ ಒಳಗೆ ಮಾಡಿರುವಂತಹ ವಿಡಿಯೋ ಅದು. ಕೈದಿಗಳ ಸೆಲ್ ಒಳಗೆ ಮೊಬೈಲ್ ಬಚ್ಚಿಡೋಕೆ ರಂಧ್ರವನ್ನು ಕೂಡ ಕೊರೆದಿದ್ದಾರೆ. ರಂಧ್ರದ ಒಳಗೆ ಮೊಬೈಲ್ ಅನ್ನ ಕೈದಿಗಳು ಬಚ್ಚಿಡ್ತಾರೆ. ಹಾಲಿನ ಪ್ಯಾಕೆಟ್ ಯೂಸ್ ಮಾಡಿರುವಂತಹ ಹಾಲಿನ ಪ್ಯಾಕೆಟ್ ನ ಕವರ್ ಹಾಕಿಬಿಟ್ಟು ಮೊಬೈಲ್ ಅನ್ನ ಬಚ್ಚಿಡೋದು. ವಿಡಿಯೋದಲ್ಲಿ ಅಲೋಕ್ ಕುಮಾರ್ ಹೆಸರು ಕೂಡ ಪ್ರಸ್ತಾಪ ಆಗಿದೆ. ಜೈಲಾಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಮೂವರ ತಲೆದಂಡ ಆಗಿರೋದು. ಮೂವರು ವಾರ್ಡನ್ಗಳು ಸಸ್ಪೆಂಡ್ ಆಗಿದ್ದಾರೆ. ಈಗಾಗಲೇ ವಾರ್ಡನ್ ಅವರನ್ನ ಸಸ್ಪೆಂಡ್ ಮಾಡಿ ಆದೇಶ ಕೂಡ ಹೊರಡಿಸಲಾಗಿದೆ. ಅಲೋಕ್ ಕುಮಾರ್ ಹೆಸರು ಪ್ರಸ್ತಾಪ ಆಗಿದೆ. ಅವರೇ ಸಪೋರ್ಟ್ ಮಾಡ್ತಿದ್ದಾರೆ ಅಂತ. ಇಲ್ಲೊಂದ್ ಕಡೆ ಕೈದಿಗಳು ಯಾವ ರೀತಿ ಆ ಮೊಬೈಲ್ ಅನ್ನ ಅಡಗಿಸಿಟ್ಟಿದ್ರು. ಡ್ರೈನೇಜ್ ನ ಪೈಪ್ ನಲ್ಲಿ ಈ ಹಾಲು ಪ್ಯಾಕೆಟ್ ಇರುತ್ತಲ್ಲ, ಬಳಕೆ ಮಾಡಿ ಥ್ರೋ ಮಾಡಿರುವಂಥದ್ದು, ಬಿಸಾಡಿರುವಂಥದ್ದು, ಆ ಒಂದು ಪ್ಯಾಕೆಟ್ ನ ಕವರ್ ಒಳಗಡೆ ಮೊಬೈಲ್ ಅನ್ನ ಇಟ್ಟು ಡ್ರೈನೇಜ್ ಪೈಪ್ ನಲ್ಲಿ ಬಚ್ಚಿಟ್ಟಿದ್ದಾರೆ ನೋಡಿ ಈ ಖದೀಮರು. ರಾಜಾರೋಷವಾಗಿ ಜೈಲಲ್ಲಿ ಮೊಬೈಲ್ ಬಳಕೆ ಮಾಡ್ತಾರೆ. ಸೊ ಅಲ್ಲಿ ವಾರ್ಡನ್ಗಳು ಓಡಾಡುವಂಥ ಸಂದರ್ಭದಲ್ಲಿ ಇವರು ಮೊಬೈಲನ್ನು ಬಚ್ಚಿಡಬೇಕಲ್ವಾ? ಎಲ್ಲಿ ಇಡೋದು? ರಂಧ್ರಗಳಲ್ಲಿ ಇಡೋದು, ಡ್ರೈನೇಜ್ ಪೈಪ್ಗಳಲ್ಲಿ ಇಡುವಂಥ ಕೆಲಸವನ್ನ ಮಾಡ್ತಾರೆ. ಕೇಂದ್ರ ಕಾರಾಗೃಹದ 9ನೇ ಬ್ಯಾರಕ್ನಲ್ಲಿ ಡ್ರೈನೇಜ್ ನೀರು ಹೋಗೋ ಜಾಗದಲ್ಲಿ ಮೊಬೈಲ್ ಪತ್ತೆಯಾಗಿದೆ. ಇದನ್ನು ಖುದ್ದು ಕೈದಿಗಳ ಕೈಯಿಂದನೇ ಅಧಿಕಾರಿಗಳು ತೆಗೆಸಿದ್ದಾರೆ. ಇದಲ್ಲದೆ ಕೈದಿಗಳನ್ನ ಅಕ್ಷರಗಳ ಆಧಾರದ ಮೇಲೆ ಬ್ಯಾರಕ್ಗೆ ಶಿಫ್ಟ್ ಮಾಡಿದ್ದು ಗೊತ್ತಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ವಾಗಟ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಂಗಾಧರ್ ವಾಗಟ್, ಈಗ ಜೈಲಿನಲ್ಲಿ ಎಸ್ಪೆಷಲಿ ಬೆಂಗಳೂರಿನ ಜೈಲಿನ ಕೆಲ ವಿಡಿಯೋಗಳು ಆಗಾಗ ವೈರಲ್ ಆಗ್ತಾ ಇರುತ್ತೆ. ಮತ್ತೊಂದು ವಿಡಿಯೋ ವೈರಲ್ ಆಗಿದೆ. ಇವರಿಗೆ ಫೋನ್ ಕೊಟ್ಟಿದ್ದು ಯಾರಂತ, ಅದ್ರ ಜೊತೆಗೆ ಅಲೋಕ್ ಕುಮಾರ್ ಹೆಸರು ಕೂಡ ಇಲ್ಲಿ ಮೆನ್ಷನ್ ಆಗಿದೆ. ಏನಂತ ಉಲ್ಲೇಖ ಮಾಡಿದ್ದಾರೆ ಅಲ್ಲಿ ಅಂತ? ದೃಶ್ಯ ಪ್ರಮುಖವಾಗಿ ಸೆಂಟ್ರಲ್ ಜೈಲ್ ಪರಪ್ಪನಗರದಲ್ಲಿ ಹಿಂದೆ ಕೂಡ ಸಾಕಷ್ಟು ಮ್ಯಾರಥಾನ್ ರೀತಿಯಲ್ಲಿ ವಿಡಿಯೋಗಳು ವೈರಲ್ ಆಗಿತ್ತು. ಅಲ್ಲಿನ ಅಕ್ರಮದ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗಿತ್ತು. ಆದರೆ ಅದಾದ ಬಳಿಕ ಗೃಹ ಇಲಾಖೆ ಕೂಡ ಗಂಭೀರವಾಗಿ ತೆಗೆದುಕೊಂಡು ಪರಮೇಶ್ವರ್ ಅವರು DGP ಅಲೋಕ್ ಕುಮಾರ್ ಖಡಕ್ ಅಧಿಕಾರಿಯನ್ನ ಹಾಕಿದ್ರು. ಆದರೆ ಅವರು ಅಲ್ಲಿ ಬದಲಾವಣೆ ತರುವಂತ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಲಾಗ್ತಾ ಇರುವಂತದ್ದು SP ಅಂಶುಕರ್ ಅವರು ಕೂಡ. ಆದರೆ ಇತ್ತೀಚಿನ ದಿನಗಳಲ್ಲಿ ಜೈಲಿನಲ್ಲಿ ಕೆಲ ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ. ಕೆಲ ಗ್ಯಾಂಗ್ಗಳು ತುಂಬಾ ವರ್ಷಗಳಿಂದ ಯಾರು ಇದ್ದಾರೆ ಅವರನ್ನ ಆಲ್ಫಾಬೆಟ್ ಪ್ರಕಾರವಾಗಿ ಚೇಂಜ್ ಮಾಡಿ ಬೇರೆ ಬೇರೆ ಬ್ಯಾರಕ್ಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇರುವಂಥದ್ದು. ಅದಲ್ಲದೆ ಇಲ್ಲಿ ಒಂದು ಕೊಳಚೆ ನೀರು ಹೋಗುವಂಥದ್ದಾಗಿರ್ಬೋದು, ಪೈಪ್ಗಳಲ್ಲಿ ನೀರು ಹೋಗುವಂಥ ಜಾಗಗಳಲ್ಲಿ ಮೊಬೈಲ್ವನ್ನ ಬಚ್ಚಿಟ್ಟಿದ್ರು. ಅದೆಲ್ಲವನ್ನ ಕೂಡ ಪತ್ತೆ ಮಾಡಿ ಅದನ್ನ ಅವ್ರ ಮೇಲೆ ಕೇಸ್ ಮಾಡುವಂತ ಕೆಲಸವನ್ನ ಮಾಡಿದ್ರು. ಈ ನಿಟ್ಟಿನಲ್ಲಿ ಕಳೆದ 2 ದಿನಗಳ ಹಿಂದೆ ಬೇಕಂತಲೇ ಉದ್ದೇಶಪೂರ್ವಕವಾಗಿ ಕಳೆದ 2 ವರ್ಷಗಳಿಂದಲೂ ಕೂಡ ಕೊಲೆ ಕೇಸಲ್ಲಿರುವಂತಹ ದರ್ಶನ್, ಅಭಿ ಮತ್ತೆ ಕೆಲವರು ಆಂಡ್ರೋಮ್ ಅಂತೇಳಿ ಇವರು ಅಲ್ಲಿ ವಿಡಿಯೋ ಮಾಡ್ಕೊಂಡಿರುವಂತದ್ದು. ಮತ್ತೆ 2 ಮೊಬೈಲ್ಗಳನ್ನ ಬಳಕೆ ಮಾಡಿದ್ದಾರೆ. ಅದರಲ್ಲಿ RCB ಮ್ಯಾಚ್ ಇದೆ. ಇನ್ನು ಮತ್ತೆ ಇದು ಅಲೋಕ್ ಕುಮಾರ್ ಅವರು ಇದೆಲ್ಲ ಕೂಡ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಐಷಾರಾಮಿ ಜೀವನ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಅಲೋಕ್ ಕುಮಾರ್ ಹೆಸರನ್ನು ಕೂಡ ಪ್ರಸ್ತಾಪವನ್ನ ಮಾಡಿರುವಂತದ್ದು. ಅಂದ್ರೆ ಇದರ ಉದ್ದೇಶ ಏನಂತಂದ್ರೆ ಅವರಿಗೆ ಕೆಟ್ಟ ಹೆಸರನ್ನ ತರಬೇಕು, ಮತ್ತೆ ಏನಾದ್ರು ಪ್ರಾಬ್ಲಮ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಪ್ಲಾನ್ ಮಾಡ್ಕೊಂಡು ಉದ್ದೇಶಪೂರ್ವಕ ಮಾಡಿರೋದು ಗೊತ್ತಾಗಿದೆ. ಆ ನಿಟ್ಟಿನಲ್ಲಿ ನಿನ್ನೆ ಅವರು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಯಾರು ಆ ವಿಡಿಯೋದಲ್ಲಿ ಯಾರಿದ್ರು ಅವರನ್ನ ಎಂಕ್ವೈರಿ ಮಾಡಿದಂತಹ ಸಂದರ್ಭದಲ್ಲಿ ಬೇರೆ ರೌಡಿಶೀಟ್ಗಳು ಯಾರಿದ್ರು ಅವರು ಹೇಳಿ ಮಾಡಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಆ ಬಗ್ಗೆ ಈಗಾಗಲೇ ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ ಕೂಡ ಈಗ ಕೇಸ್ ಆಗಿರುವಂತದ್ದು. ಅಂದ್ರೆ ಇಲ್ಲಿ ಪೊಲೀಸ್ ಅಂದ್ರೆ ಜೈಲಾಧಿಕಾರಿಗಳು ಅಲ್ಲಿ ಆ ಮೊಬೈಲ್ ಅನ್ನ ಪತ್ತೆ ಮಾಡುವಂತದ್ದೇನಿದೆ, ಅಂದ್ರೆ ಕೊಳಚೆ ನೀರು ಹೋಗುವಂತದ್ದು, ಮತ್ತೆ ಆ ಪೈಪ್ಗಳ ಒಳಗಡೆ ಇಟ್ಟಿರುವಂತದ್ದೇನಿದೆ, ಹಾಲಿನ ಕವರ್ಗಳು ಇಟ್ಟಿರುವಂತಹ ಮೊಬೈಲ್ಗಳನ್ನ ಪತ್ತೆ ಮಾಡಿರುವಂತ ವಿಡಿಯೋಗಳು ಕೂಡ ಇರುವಂತದ್ದು. ಇದಾದ ಬಳಿಕ ಅವರ ವಿರುದ್ಧ ಈ ರೀತಿ ಷಡ್ಯಂತ್ರವನ್ನ ಮಾಡಿರುವಂತದ್ದು ತಿಳಿದಿದೆ. ಈಗ ಅದಲ್ಲದೆ ಮೊಬೈಲ್ಗಳನ್ನು ಎಲ್ಲಾ ಬ್ಯಾರಕ್ಗಳಲ್ಲಿ ಕೂಡ ಪತ್ತೆ ಮಾಡಲಾಗ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಆರೋಪಿಗಳ ಕೈಗೆ ಮೊಬೈಲ್ ಹೇಗೆ ಸಿಕ್ತು ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಅಲ್ಲಿ 3 ಜನ ವಾರ್ಡರ್ಗಳೇನಿದ್ರು ಆ ವಾರ್ಡರ್ಗಳನ್ನ ಈಗ ಅಮಾನತು ಮಾಡಲಾಗಿದೆ. ಅದಲ್ಲದೆ ಒಬ್ಬೊಬ್ಬ ಬ್ಯಾರಕ್ಗೆ ಜೈಲರ್ ಅಂತ ಕೂಡ ಒಬ್ರು ಇರ್ತಾರೆ. ಹೀಗಾಗಿ ಅವರ ವಿರುದ್ಧ ಏನಾದ್ರು ತನಿಖೆ ಮಾಡಲಾಗ್ತಾ ಇದೆ. ಒಂದು ವೇಳೆ ಏನಾದ್ರು ಇದರಲ್ಲಿ ಅವರ ಜೊತೆ ಶಾಮೀಲಾಗಿರುವಂತದ್ದು ಕಂಡು ಬಂದ್ರೆ ಅವ್ರ ಮೇಲೆ ಕೂಡ ಆಕ್ಷನ್ ತೆಗೆದುಕೊಳ್ತೀವಿ ಅಂತೇಳಿ DG ಅಲೋಕ್ ಕುಮಾರ್ ಅವರು ಕೂಡ ಹೇಳಿರುವಂತದ್ದು. ಅನುಶ್ರೀ, ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮೆಲ್ಲ ಮಾಹಿತಿಗಾಗಿ.